ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಬಿಟ್ಟರ್ಗಡಲ್ಲಿ ತುಂಬ ಟೇಸ್ಟಿಯಾಗಿರುವಂಥ ಬಿಟ್ಟರ್ಗಡ್ ಪಿಕ್ಕಲ್ ಹೇಗೆ ಮಾಡೋದು ಅಂತ ನೋಡೋಣ. ಅದು ಮಾಡಿ ಇಟ್ಕೊಂಡ್ರೆ 1 ಇಯರ್ ಇರುತ್ತೆ. ನೀಟಾಗಿ ಕರೆಕ್ಟಾಗಿ ಮಾಡ್ಕೋಬೇಕು. ಸಾಂಬಾರು ಚೆನ್ನಾಗಿಲ್ಲದಾಗ ಆರಾಮಾಗಿ ಪಿಕ್ಕಲ್ ಹಾಕ್ಕೊಂಡು ತಿನ್ಬೋದು. ಹೆಲ್ತ್ಗೂ ತುಂಬ ಒಳ್ಳೆಯದು ಬಿಟ್ಟರ್ಗಾಡು. ಹಾಗಲಕಾಯಿ ನೋಡಿ, ಮೊದಲು ಸಣ್ಣ ಸಣ್ಣ ಪೀಸಾಗಿ ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡ್ಕೊಂಡಿದ್ದೀವಿ. ಒಂದು ಸ್ಪೂನ್ ಸಾಲ್ಟು, ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಬಿಡಬೇಕು. ನೆಕ್ಸ್ಟ್ ಅದ್ರಲ್ಲಿ ಚೆನ್ನಾಗಿ ಒಂದು ಚೊಂಬು ನೀರು ಹಾಕ್ಕೊಂಡು ಚೆನ್ನಾಗಿ ಹಿಂಡಬೇಕು. ಹಿಂಡಿದ್ರೆ ಅದ್ರಲ್ಲಿ ಕಹಿ ಎಲ್ಲ ಒಟ್ಟೋಗುತ್ತೆ. ಅದನ್ನು ಈಗ ಡ್ರೈ ಮಾಡ್ಕೋಬೇಕು. ನಾವು ಪಿಕ್ಕಲ್ ಆಗಿರೋದ್ರಿಂದ ಸ್ವಲ್ಪ ಡ್ರೈ ಆಗಿರಬೇಕು. ಹಾಗಲಕಾಯಿ ಪೀಸ್ ಎಲ್ಲ 1 ಅವರ್ ಬಿಸಿಲಿಗೆ ಇಟ್ಕೊಂಡ್ರೂ ಪರವಾಗಿಲ್ಲ. ನಾವು ಒಂದು ಕಪ್ಪು ಬಿಟ್ಟರ್ಗಡ್ ಪೀಸ್ ಇದ್ದರೆ 1/4 ಕಪ್ ಅಷ್ಟು ಹುಣಸೆಹಣ್ಣು ನೆನಕೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಈಗ ಫಸ್ಟು ಏನು ಮಾಡಬೇಕು, ಪ್ಯಾನ್ ಇಟ್ಕೊಂಡು 1 ಸ್ಪೂನ್ ಮೆಂತ್ಯ, ಜೀರಿಗೆ, ಸಾಸಿವೆ 3 ಡ್ರೈ ಮಾಡ್ಕೋಬೇಕು. ಡ್ರೈ ಆಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೋಬೇಕು. ನೆಕ್ಸ್ಟು ಅದೇ ಪ್ಯಾನ್ಗೆ ಆಯಿಲ್ 1 ಕಪ್ಪು ಹಾಗಲಕಾಯಿ ಇದ್ದರೆ ಒಂದು ಅರ್ಧ ಕಪ್ಪು ಎಣ್ಣೆ ಹಾಕಬೇಕು. ಹಾಕ್ಬಿಟ್ಟು ಅದು ಬಿಸಿ ಆಗೋ ಅಷ್ಟರಲ್ಲಿ ಇದು ಮೆಂತ್ಯ, ಸಾಸಿವೆ ಎಲ್ಲ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಅದರಲ್ಲೇ ಚಿಲ್ಲಿ ಪೌಡ್ರು, ಒಂದು ಸ್ವಲ್ಪ ಗಾರ್ಲಿಕ್ಕು, ಸಾಲ್ಟು 3 ಡ್ರೈ ಆಗಿ ಪೌಡ್ರ್ ಮಾಡ್ಕೊಂಡಿದ್ದೀವಿ. ಈಗ ಅದೇ ಮಿಕ್ಸಿ ಜಾರಲ್ಲೇ ಹುಣಸೆಹಣ್ಣು 1/4 ಕಪ್ ಹುಣಸೆಹಣ್ಣು ನೆನಾಕಿರ್ತೀವಿ. ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಆಯಿಲ್ ಚೆನ್ನಾಗಿ ಕಾದಿದೆ. ಈಗ ಅದೇ ಆಯಿಲ್ಗೆ ಹಾಗಲಕಾಯಿ ಪೀಸೆಲ್ಲ ಹಾಕ್ಬಿಟ್ಟು ಒಂದು 50% ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಅದನ್ನು ತೆಗೆದುಬಿಟ್ಟು ಅದೇ ಆಯಿಲಲ್ಲೇ ಒಗ್ಗರಣೆ ಹಾಕ್ಕೋಬೇಕು. ನೋಡಿ 50% ಬಂದಿದೆ, ಸ್ವಲ್ಪ ಗೋಲ್ಡ್ ಕಲರಲ್ಲಿದೆ ನೋಡಿ. ಈಗ ಅದೇ ಆಯಿಲಲ್ಲೇ ಒಗ್ಗರಣೆ ಹಾಕ್ಕೊತಾ ಇದ್ದೀವಿ. ಇಂಗು, 1-2 ಬ್ಯಾಡಗಿ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ರುಬ್ಬಿರೋ ಅಂಥ ಹುಣಸೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ನೆಕ್ಸ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗಿರೋಂಥ ಹಾಗಲಕಾಯಿ ಪೀಸೆಲ್ಲ ಹಾಕ್ಬಿಡಿ. ನೋಡಿ ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡಿ. ಒಂದು 3 ದಿವಸ ಆದಮೇಲೆ ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.